ಅಳಿಲಿಗೇನು ಪಾತ್ರ ಅಂತ ಅದು ಯೋಚಿಸಬಹುದಾಗಿತ್ತು. ಅಂದ್ರೆ ಮಾಡದಿರುವುದಕ್ಕೆ ಕಾರಣ ಹುಡುಕಿದ್ದಲ್ಲ, ಅದು ನಾವು ಮಾಡುವುದಕ್ಕೊಂದು ಕಾರಣ ಬೇಕು ಅಂತ. ಸ್ವಾರ್ಥಪರವಾಗಿ ನಮಗೆ ಸಂಬಂಧಿಸಿ ಫಲ ಸಿಕ್ಕುವಾಗ ಎಲ್ಲರೂ ಪ್ರವೃತ್ತರಾಗುತ್ತಾರೋ, ಪರಾರ್ಥವನ್ನು ಸ್ವಾರ್ಥ ಅಂತ ಅಂಗೀಕರಿಸಿದ್ದು ಅಳಿಲಾಗಲಿ ಮುನಿಪತಿಯಾಗಲಿ ಅವರು ಮಹಾತ್ಮರೇ. ಈಗ ಒಂದು ಅರ್ಥ ಆಯ್ತು ದೇವ್ರೆ, ಏನು? ನಮ್ಮಲ್ಲಿ ಉಂಟು ಎನ್ನುವ ಕಾರಣಕ್ಕೆ ಭಗವಂತನಿಗೆ ಆಡಂಬರದ ಪೂಜೆಯನ್ನು ಮಾಡುವುದಲ್ಲ, ಮನವೆಂಬ ಮಂದಿರದಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು. ಮಾಡಿಕೊಂಡದ್ದು ಹೌದು ಅಂತಾದ್ರೆ ಭಕ್ತನಾದವ ಬಾಗಿದ್ರೆ ಭಗವಂತ ಬೊಗಸೆ ಹಿಡಿದು ಸವರಿದ್ರಲ್ಲಿ ಬೆನ್ನಿನಲ್ಲಿ ಬರೆ ಬರ್ತದೆ ಅಂತ ಈಗ ಗೊತ್ತಾಯ್ತು. ಆ ಭಕ್ತಿ ಸಿದ್ಧ ಆಗುವುದು ಯಾವುದರಿಂದ ಗೊತ್ತೋ? ಯಾವುದರಿಂದ? ಕಾಯೇನ ವಾಚಾ ಮನಸ. ಮಹಾತ್ಮರಿಗೂ ದುರಾತ್ಮರಿಗೂ ಮೂರೇ ಇರುವುದು. ಆ ಮೂರು ಮಹಾತ್ಮರಲ್ಲಿ ಒಂದಾಗಿರ್ತದೆ. ಹೇಗೆ? ಕಾಯ, ಮಾತು ಮತ್ತು ಮನಸ್ಸು. ದುರಾತ್ಮರಲ್ಲಿ ಅದು ಒಂದೊಂದು ಕಡೆಯಲ್ಲಿ ಇರ್ತದೆ. ಕಾಯ ಒಂದು ಕಡೆಯಲ್ಲಿ ಆದ್ರೆ ಮಾತು ಮತ್ತೇನನ್ನೋ ಹೇಳ್ತದೆ, ಹೌದು. ಮನಸ್ಸು ಮತ್ತೇನನ್ನೋ ಸಾರ್ತಾ ಇರ್ತದೆ. ಸರಿ. ಅದು ಏಕತ್ರವಾಗಿಕೊಂಡು ಪ್ರವೃತ್ತವಾದ ಕಾರಣದಿಂದಲೇ ಅಸದೃಶವಾದಂತಹ ಸೇವೆಯನ್ನು ಈ ಪ್ರಾಣಿ ಮಾಡಿದ್ದರಿಂದ ಮಮತೆ ಉಕ್ಕಿ ನನ್ನದು ಎಂಬ ಭಾವದಿಂದ ನಾ ಮೈದಡವಿದ್ದಷ್ಟೇ. ಮೂರು ಬರೆ ನಿಯತಿಯೇ ಮೂರು ಗೆರೆಗಳು ಬರೆಯಾಗಿ ಅದರ ಮೈ ಮೇಲೆ ಬರುವಂತೆ ಮಾಡಿತು. ಹೌದು. ಸೇವಾವಕಾಶವನ್ನು ಕಾಯುವವರಿಗೆ ಅವಕಾಶ ಈ ಪ್ರಪಂಚದಲ್ಲಿ ಮುಕ್ತವಾಗುಂಟು. ಸದಾಶಯದಿಂದ ಪ್ರವೃತ್ತರಾದವರ ಜೊತೆ ಸೇರಿದರೆ ಸಾಕು ಎಂಬುದಕ್ಕೆ ಸೇವೆ ಮಾಡಿಯೇ ನಿದರ್ಶನ ತೋರಿದ ಅದರ ಬದುಕು, ಅದರ ವಂಶಕ್ಕೂ ಅದರ ಸಂತಾನ ಪರಂಪರೆಗೂ ಈ ಅಳಿಲ ಸೇವೆ ಮನುಕುಲಕ್ಕೂ ವಾನರ ಕುಲಕ್ಕೂ ಪ್ರಾಣಿ ಸಂಕುಲಕ್ಕೂ ಪ್ರಪಂಚಕ್ಕೂ ಇಂದಿನಿಂದ ಆದರ್ಶವಾಗಲಿ ಎಂಬ ಆಶಯ ನನ್ನದು. ಹಾಗೆ ನಮಗೆ ಒಂದು ಅರ್ಥ ಆಯ್ತು ದೇವ್ರೆ, ಯಾವಾಗಲೂ ಸೇವೆ 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 ಅಂತ ಹೇಳ್ತಾ ಇದ್ರು ಮನಸ್ಸಿನಲ್ಲಿ ನಾವು ರಾಮನಿಗೆ ದುಡಿತಾ ಇದ್ದೇವೆ ಎನ್ನುವಂತಹ ಒಂದು ಸಣ್ಣ ಅಹಂಭಾವ ನಮಗೆ ಅಂಕುರಿಸಿತು. ಅದನ್ನೂ ತೊರೆದು ನಿಕೃಷ್ಟವಾದಂತಹ ನಮಗಿಂತ ಯಕಶ್ಚಿತ್ ಪ್ರಾಣಿ ಎನಿಸಲ್ಪಟ್ಟ ಅಳಿಲು ನಮಗಿಂತ ದೊಡ್ಡವನಾಗಿ ತೋರಿಸಿಕೊಟ್ಟಿದ್ದಾನೆ. ತಲೆಗೆ ಬರಬಾರ್ದು ಯಾವುದು ಅಂತ. ತಲೆಗೆ ಬರಬಾರದೆಂಬುದನ್ನು ಅದು ನಿರೂಪಿಸಿದ ವಿಧಾನ ಗಮನಿಸು. ಈಗ ಸೇವಾರ್ಥಿಯಾಗಿಯೇ ಒಬ್ಬ ಸೇವೆ ಮಾಡಲಿ, ಸೇವೆ ಮುಕ್ತಾಯವಾದಾಗ ಒಂದು ಅಹಂಕಾರದ ಗರಿ ಕೆದರ್ತದೆ. ಹೌದು. ನನ್ನ ಸೇವೆ ಯಾರು ಗುರುತಿಸಲಿಲ್ವ? ಹೌದು. ಅಂದ್ರೆ ಮತ್ತೆ ಸೇವೆ ಆಗುವುದು ಹೇಗೆ? ಹೌದು. ಇದು ಹಾಗಲ್ಲ, ಮಾಡಬೇಕಾದ್ದೆಲ್ಲ ಮಾಡಿದ ಮೇಲೆ ಯಾರೂ ಗುರುತಿಸದಿದ್ರು ಚಿಂತಿಲ್ಲ ಅಂತ ಸಾಲಿನಲ್ಲಿ ಕೊನೆಯಲ್ಲಿತ್ತು. ಹೌದು. ಅದನ್ನೇ ಗುರುತಿಸಿ ಮುಂದೆ ತಾಂದದ್ದು ಮಾತ್ರ ಅಲ್ಲ. ಯೋಚನೆ ಮಾಡಿದ್ರೆ ಈಗ ಮುಂದೆ ನಮಗೆ ಬೇಕಾದವರೇ ಇರುವುದು, ಹೌದು. ಹಿಂದೆಯೂ ನಮಗೆ ಬೇಕಾದವರೇ ಇರುವುದು, ಹೌದು. ಎಡಬಲದಲ್ಲೂ ನಮಗೆ ಅನುಕೂಲರೇ ಇರುವಾಗ ನಮ್ಮ ಉತ್ಕೃಷ್ಟ ಪ್ರದರ್ಶನ ಕೊಡುವುದರಲ್ಲಿ ದೊಡ್ಡ ಹೆಚ್ಚುಗಾರಿಕೆ ಇಲ್ಲ. ಅಲ್ಲ, ನಾವು ಮಾತಾಡಿದಕ್ಕೆ ಎಲ್ಲರೂ ಕರತಟ್ತಾರಂತಾದ್ರೆ ಅದು ದೊಡ್ಡ ವಿಷಯವೇ ಅಲ್ಲ. ಎಲ್ಲ ಪ್ರತಿಕೂಲ ಆಗಿರುವಾಗಲೂ ನನ್ನಲ್ಲಿದ್ದ ಉತ್ಕೃಷ್ಟವಾದದ್ದನ್ನು ನಾನು ಸ್ವಾರ್ಥ ಇಲ್ಲದೆ ಸಮರ್ಪಣೆ ಮಾಡಿದರೆ ಅದು ಪರಮೋತ್ಕೃಷ್ಟವಾದ ಸೇವೆ. ಅಳಿಲ ಸೇವೆ ಅಂದ್ರೆ ಅದಕ್ಕೆ ಉತ್ಕೃಷ್ಟವಾದದ್ದು. ಆದ್ದರಿಂದಲೇ ಅದಕ್ಕೂ ಅದರ ಪರಂಪರೆಗೂ ಒಳಿತಾಗಲಿ. ನನ್ನ ಸೇವೆ ದೊಡ್ಡದಾಯ್ತಾ? ಯಾವ